ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಬಿಜೆಪಿ ಅಂದ್ರೆ ಶೃಂಗೇರಿ ಬಿಜೆಪಿ ಶಾಸಕ ಜೀವರಾಜ್ಗೆ ಸುಪ್ರೀಂ ಕೋರ್ಟ್ ಬಿಗ್ಗೆಸ್ಟ್ ಶಾಕ್ ಅನ್ನ ನೀಡಿರುವಂತದ್ದು. ರಾಜೇಗೌಡರನ್ನ ಶಾಸಕ ಸ್ಥಾನದಲ್ಲಿ ಮುಂದುವರಿಸಿ ರಾಜೇಗೌಡರನ್ನ ಮುಂದುವರಿಸುವುದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಈಗ ಗಮನಿಸ್ತಾ ಇದ್ರಿ, ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ನೀಡಿ ವಿಚಾರಣೆಯನ್ನು ಕೂಡ ಮುಂದೂಡಿದೆ ಸುಪ್ರೀಂ ಕೋರ್ಟ್. ಶೃಂಗೇರಿಯ ಮತ ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಂದಿರುವಂತಹ ಅಪ್ಡೇಟ್ ಏನು, ರಾಜೇಗೌಡರನ್ನ ಶಾಸಕ ಸ್ಥಾನದಲ್ಲಿ ಮುಂದುವರಿಸಿ ಈಸ್ ಎ ಫಿಟ್ ಅಂತ ಹೇಳಲಾಗಿದೆ. ಬಟ್ ಜೀವರಾಜ್ಗೆ ಇದೀಗ ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ನೀಡೋದ್ರ ಮುಖಾಂತರ ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆಗೆ ಒಂದು ಅಂತ್ಯವನ್ನ ಹಾಡಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಉಪ್ಪು ತಿಂದವರು ನೀರು ಕುಡಿದಿದ್ದಾರೆ ಅಷ್ಟೇ. ಮತ್ತೆ ಶಾಸಕರಾಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೇಗೌಡ. ಶಾಸಕ ಬದಲಾಗ್ತಿದ್ದಂತೆ ನಾಮಫಲಕ ತೆರವಾಗಿದೆ. ಕೊಪ್ಪ ಶಾಸಕರ ಕಚೇರಿಯಲ್ಲಿ ನಾಮಫಲಕ ತೆರವುಗೊಂಡಿರುವಂತದ್ದು. ಕಚೇರಿ ಮುಂದೆ ಮತ್ತೆ ರಾಜೇಗೌಡ ನಾಮಫಲಕವನ್ನ ಅಳವಡಿಕೆ ಮಾಡಿದ್ದಾರೆ. ಜೀವರಾಜ್ಗೆ ಶಾಕ್ ಅನ್ನ ನೀಡಲಾಗಿದೆ. ನಾಮಫಲಕವನ್ನ ಅಳವಡಿಸಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಶೃಂಗೇರಿ ಬಿಜೆಪಿ ಶಾಸಕ ಜೀವರಾಜ್ಗೆ ಮುಖಭಂಗ ಆಗಿದೆ. ಸುಪ್ರೀಂ ಕೋರ್ಟ್ ಶಾಕ್ ಅನ್ನ ನೀಡಿದೆ. ಮತ್ತೆ ಶಾಸಕರಾಗಿ ಬೀಗಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ರಾಜೇಗೌಡ. ನೋಡಿ, ಗಮನಿಸ್ತಾ ಇದ್ದೀರಿ, ಶಾಸಕರ ಕಾರ್ಯಾಲಯ ಟಿಡಿ ರಾಜೇಗೌಡರು ಅನ್ನುವಂಥ ನಾಮಫಲಕವನ್ನ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಇರಿಸಿದ್ದಾರೆ. ಇದು ಹೋರಾಟಕ್ಕೆ ಸಂತ ಜಯ ಅಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇವತ್ತು ಮತ್ತೊಮ್ಮೆ ಸತ್ಯಕ್ಕೆ ಜಯ ಎಂಬಂತೆ ಮತ್ತೆ ಗೆದ್ದು ಬಂದಿದ್ದಾರೆ ರಾಜೇಗೌಡರು. ಅದಕ್ಕೆ ನಾವೆಲ್ಲ ಯೂತ್ ಕಾಂಗ್ರೆಸ್ನವರು ಸೇರಿ, ಎಲ್ಲರೂ ಕಾಂಗ್ರೆಸ್ ಪಕ್ಷದವರು ಸೇರಿ ಹಾಲಿನ ಅಭಿಷೇಕ ಮಾಡೋ ಮೂಲಕ ಈ ಶೃಂಗೇರಿ ಕ್ಷೇತ್ರದಲ್ಲಿ 5 ವರ್ಷ ಮುಂದೇನೂ 5 ವರ್ಷ ಬೋರ್ಡ್ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಅದು ರಾಜೇಗೌಡರೇ ಶಾಸಕರಾಗಿರ್ತಾರೆ. ನಮ್ಮೆಲ್ಲರಿಗೂ ಮತ್ತೆ ಅವರೇ ಶಾಸಕರು.